ನಮಸ್ಕಾರ ವೀಕ್ಷಕರೇ, ನಾ ಕಂಡ ವಾಜಪೇಯಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅರವಿಂದ್. ಇಂದು ನಮ್ಮ ದೇಶ ಕಂಡ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ 86ನೇ ಹುಟ್ಟುಹಬ್ಬದ ಸಂಭ್ರಮ. ಈ ಸಂದರ್ಭದಲ್ಲಿ ವಾಜಪೇಯಿ ಅವರ ಪರಮಾಪ್ತ ಹಾಗೂ ಅವರ ಆಪ್ತ ಸಹಾಯಕರಾಗಿದ್ದ ಸುಧೀಂದ್ರ ಕುಲಕರ್ಣಿ ತಮ್ಮ ನಾಯಕನ ಬಗ್ಗೆ ಮಾತನಾಡಿದ್ದಾರೆ. ಎಷ್ಟೋ ರಹಸ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ. ಬನ್ನಿ ಹಾಗಾದರೆ ವಾಜಪೇಯಿ ಅವರ ಕುರಿತು ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಅಟಲ್ ಬಿಹಾರಿ ವಾಜಪೇಯಿಯವರ 86ನೇ ಹುಟ್ಟಿದ ಹಬ್ಬ ಇಂದು. ಇದನ್ನು ಅಟಲ್ ಬಿಹಾರಿ ವಾಜಪೇಯಿಯವರ ಪ್ರೇಮಿಗಳು ದೇಶದಾದ್ಯಂತ ಆಚರಿಸ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ 3-4 ವರ್ಷಗಳಿಂದ ನಿಶ್ಚಿತವಾಗಿಯೂ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿಲ್ಲ. ಆದರೂ ಕೂಡ ಅವರನ್ನು ಜನ ನೆನಪಿಸ್ತಾರೆ, ಜನ ಮೆಚ್ಚುತ್ತಾರೆ. ಹೀ ಈಸ್ ಬೀಯಿಂಗ್ ಮಿಸ್ಡ್. ಇದು ಯಾಕೆ? ಇದು ಏನನ್ನು ತೋರಿಸ್ತದೆ? ನನ್ನ ವಿಚಾರದಲ್ಲಿ ಇದು ಅವರು ಜೀವನದಾದ್ಯಂತ ಮಾಡಿದ ತಪಸ್ಸಿನ ಫಲ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಮತ್ತು ಇಂದಿನ ಪರಿಸ್ಥಿತಿಯಲ್ಲಿ ಅಂಥ ನೇತಾರರು ಒಬ್ಬರೂ ಇಲ್ಲ. ಅನೇಕ ಪತ್ರಿಕೆಗಳು, ಮ್ಯಾಗಝಿನ್ಗಳು ಇವತ್ತಿಗೂ ಕೂಡ ಒಂದು ಸರ್ವೆ ಮಾಡಿದಾಗ ಹೂ ಈಸ್ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ದಟ್ ಯು ಕ್ಯಾನ್ ರಿಮೆಂಬರ್, ಬಹುಸಂಖ್ಯ ಜನ ಇಂದಿಗೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಹೆಸರಿಸ್ತಾರೆ. ಹೂ ವುಡ್ ಯು ಲೈಕ್ ಟು ಸಿ ಎಸ್ ಪ್ರೈಮ್ ಮಿನಿಸ್ಟರ್ ಅಂದಾಗಲೂ ಕೂಡ ಅಟಲ್ಜಿಯವರ ಹೆಸರು ಬರ್ತದೆ. ಇದು ಯಾಕೆ ಅಂದರೆ ಅವರು ಒಂದು ತಪಸ್ವಿ ರಾಜಕಾರಣಿಯಾಗಿ ಇಡೀ ತಮ್ಮ ಜೀವನದಲ್ಲಿ ಅವರು ಕೆಲಸ ಮಾಡಿದರು, ಸ್ವಾರ್ಥಕ್ಕಾಗಿ ಅಲ್ಲ. ನೆಹರೂಜಿಯವರು ಅವರನ್ನು ಪ್ರಶಂಸಿಸಿ ಖಾಸಗಿಯಲ್ಲಿ ಹೇಳಿದ್ದೇನು ಗೊತ್ತಾ? ಈ ಯುವಕ ಒಂದು ದಿನ ಭಾರತದ ಪ್ರಧಾನಮಂತ್ರಿ ಆಗ್ತಾನೆ ಅಂತ. ಅಂದರೆ ಇಷ್ಟೆಲ್ಲ ಗುಣಗಳ ಪಡೆದಂಥ ಮತ್ತು ನಿಸ್ವಾರ್ಥ ರೀತಿಯಿಂದ ತ್ಯಾಗದ ಒಂದು ಭಾವನೆಯಿಂದ ದೇಶ ಸೇವೆ, ಸಮಾಜ ಸೇವೆ ಮಾಡಿದ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿಯವರಾಗಿದ್ದರಿಂದ ಇವತ್ತಿಗೂ ಕೂಡ ಜನ ಅವರನ್ನು ನೆನೆಸ್ತಾರೆ, ಮೆಚ್ತಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ದೊಡ್ಡದಿದೆ. ಆದರೆ ಅವರಿಂದ 2 ದೊಡ್ಡ ತಪ್ಪುಗಳು ಆದವು ಅಂತ ನನಗನ್ನಿಸ್ತದೆ. ಒಂದನೇದು, ಅವರು 1947 ನಂತರವೇ ಒಂದು ನಿಷ್ಠುರವಾದ ಧೋರಣೆ ಮುಖಾಂತರ ಅವರು ಕಾಶ್ಮೀರ ಸಮಸ್ಯೆಯನ್ನು ಅನವಶ್ಯಕವಾಗಿ ಇಂಟರ್ನ್ಯಾಷನಲೈಸ್ ಮಾಡಿದ್ದರಿಂದ ಅದು ಇವತ್ತಿಗೂ ಕೂಡ ಭಾರತಕ್ಕೆ ಕಾಡ್ತಾ ಇದೆ. ಇದು ಅವರು ಮಾಡಿದ ಒಂದು ದೊಡ್ಡ ತಪ್ಪು. ಎರಡನೇದು, 1962ರಲ್ಲಿ ಚೀನ್ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಭಾರತವನ್ನು ಸೋಲಿಸಿದಾಗ ಈ ಸೋಲಿಗೆ ಯಾರು ಕಾರಣೀಭೂತರು? ನಾವು ಸೋತಿದ್ದು ಏಕೆ? ಈ ಒಂದು ಯುದ್ಧವನ್ನು ಮೊದಲೇ ತಪ್ಪಿಸಬಹುದಾಗಿತ್ತೆ. ಇದನ್ನು ನಾವು ವಿಶ್ಲೇಷಿಸಿದಾಗ ನೆಹರೂಜಿಯವರು ಕೆಲವು ತಪ್ಪುಗಳನ್ನು ಮಾಡಿದರು ಅನ್ನೋದನ್ನು ನಾವು ಒಪ್ಪಲೇಬೇಕಾಗ್ತದೆ. ಭಾರತದ 47ರ ನಂತರ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ನೇತಾ, ದ ಸ್ಟ್ರಾಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿಯವರು ಅನ್ನೋದರಲ್ಲಿ 2 ಮಾತಿಲ್ಲ. ಆದರೆ ನೋಡಿ, ಅವರಿಂದಲೂ ಕೂಡ 2 ದೊಡ್ಡ ತಪ್ಪುಗಳಾದವು. ಒಂದು, ಅವರು ತಮ್ಮ ಪಕ್ಷವನ್ನೇ ತಾವೇ ಅದನ್ನು ಒಡೆದು ಎಲ್ಲ ಅಧಿಕಾರ ತಮ್ಮ ಕೈಯಲ್ಲಿರಬೇಕು, ನಂತರ ತಮ್ಮ ಪರಿವಾರಕ್ಕೆ ಈ ಅಧಿಕಾರ ಹೋಗಬೇಕು ಅನ್ನುವ ಒಂದು ಹವ್ಯಾಸ ಅವರಲ್ಲಿ ಇದ್ದದ್ರಿಂದ ಇಂದಿರಾ ಗಾಂಧಿಯವರ ನಂತರ ಭಾರತದ ಅತಿ ದೊಡ್ಡ ಪಕ್ಷವಾದ ಕಾಂಗ್ರೆಸ್, ಅದರಲ್ಲಿ ಪರಿವಾರವಾದ ಡೈನಾಸ್ಟಿಕ್ ಪ್ರಿನ್ಸಿಪಲ್ ಅದು ಬಂತು. ಆ ಒಂದು ಡೈನಾಸ್ಟಿಸಿಸಮ್ನಿಂದ ಇವತ್ತಿಗೂ
ಕಾಂಗ್ರೆಸ್ ಪಕ್ಷ ಹೊರಗೆ ಬಂದಿಲ್ಲ. ಎರಡನೇದು, ಏನಕ್ಕೇನ ಪ್ರಕಾರೇಣ ಅಧಿಕಾರ ತಮ್ಮ ಕೈಯಲ್ಲೇ ಇರಬೇಕು, ಅದಕ್ಕಾಗಿ ಅವರು ಎಮರ್ಜೆನ್ಸಿ ಅಂದರೆ ತುರ್ತು ಪರಿಸ್ಥಿತಿಯನ್ನು 1975ರಲ್ಲಿ ತಂದರು. ಆಗ ಇಡೀ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿಯಲ್ಲಿ ಗ್ರಹಣ ಬಂತು. ಅಟಲ್ ಬಿಹಾರಿ ವಾಜಪೇಯಿಯವರು ತಮ್ಮ ಸಾರ್ವಜನಿಕ ಜೀವನವನ್ನು ಪತ್ರಕರ್ತನಾಗಿ ಶುರು ಮಾಡಿದರು. ಆದರೆ ಪತ್ರಕರ್ತರಾಗುವ ಮೊದಲೇ ಅವರು ಕವಿಯಾಗಿದ್ದರು. ಅವರು ತಮ್ಮ ಶಾಲೆಯ ಜೀವನದಲ್ಲಿ, ಕಾಲೇಜಿನ ಜೀವನದಲ್ಲಿ ಬರೆದಂಥ ಕವನಗಳನ್ನು ಓದಿದರೆ ಈಗಲೂ ಕೂಡ ರೋಮಾಂಚನವಾಗ್ತದೆ. ಭಾರತದ ಇತಿಹಾಸದಲ್ಲಿ, ಅಂದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 1975ರಲ್ಲಿ ತುರ್ತು ಪರಿಸ್ಥಿತಿ ಇದೊಂದು ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್. ಆಗ ಪ್ರಜಾಪ್ರಭುತ್ವಕ್ಕೆ ಗ್ರಹಣ ಬಂತು. ಎಲ್ಲ ಪ್ರಜಾಪ್ರಭುತ್ವದ ಹಕ್ಕುಗಳು, ಅಧಿಕಾರಗಳು, ಸ್ವಾತಂತ್ರ್ಯ ದಬ್ಬಾಳಿಕೆಗೆ ಈಡಾದವು. ವಾಕ್ ಸ್ವಾತಂತ್ರ್ಯ ಹೋಯಿತು, ಪತ್ರಿಕಾ ಸ್ವಾತಂತ್ರ್ಯ ಹೋಯಿತು. ಒಂದು ರೀತಿಯಲ್ಲಿ ದ ಎಂಟೈರ್ ನೇಷನ್ ಬಿಕೇಮ್ ಎ ಪ್ರಿಸನ್. ಅಟಲ್ ಬಿಹಾರಿ ವಾಜಪೇಯಿ ಅವರೇ 1975ರ ಜೂನ್ 25ರಂದು ಅವರು ಬೆಂಗಳೂರಿನಲ್ಲಿದ್ದರು. ಒಂದು ಸಂಸದೀಯ ಸಮಿತಿಯ ಸಭೆಗೆ ಹೋಗಿದ್ದರು. ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಅವರನ್ನು, ಅಡ್ವಾಣಿಜಿ ಅವರನ್ನು ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಬಂಧಿಸಲಾಯಿತು. ಅದೇ ರೀತಿ ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ನೂರಾರು ಸಹಸ್ರಾರು ಜನರನ್ನು ಬಂಧಿಸಲಾಯಿತು. ಈ 19 ತಿಂಗಳುಗಳ ಎಮರ್ಜೆನ್ಸಿ ಅನುಭವ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಬಹಳ ಮಹತ್ವದ ಘಟನೆ ಅಂತ ನಾನು ಹೇಳ್ತೇನೆ. ಒಬ್ಬ ಮಹಾನ್ ನಾಯಕನ ಉದಯ ಹೇಗಾಯಿತು, ಸಾಧಾರಣ ವ್ಯಕ್ತಿಯೊಬ್ಬ ರಾಜಕೀಯ ತಪಸ್ವಿ ಹೇಗಾದರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅವರ ಇನ್ನಷ್ಟು ವಿಚಾರಗಳು ಒಂದು ಬ್ರೇಕ್ನ ನಂತರ.